ಸಂತೋಷ ತರುವಂಥ ವಿಚಾರ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರ, ಅಲ್ಲಿನ ಹಿಂದಿನ ಶಾಸಕರು ಮತ್ತು ಈಗ ಗೆದ್ದಿರ್ತಕ್ಕಂಥ ಶಾಸಕರು ನಮ್ಮ ಜೀವರಾಜ್ ಅಣ್ಣ ಅವರು ಕಳೆದ ಚುನಾವಣೆ ಪರಾಭವಗೊಂಡಾಗಲೇ ತತ್ಕ್ಷಣ ಅವರು ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದರು. ಸುಪ್ರೀಂ ಕೋರ್ಟ್ ತನಕನೂ ಕೂಡ ಹೋಯಿತು. ಈಗ ಹೈಕೋರ್ಟಿನ ಆದೇಶದ ನಂತರದಲ್ಲೇ ನನ್ನ ಮತ ಎಣಿಕೆನಾಗಿದೆ. ಬೆಳಗಿನ ಜಾವ 1:55 ನಮಗೂ ಕೂಡ ಮಾಹಿತಿ ಬಂತು. ಜೀವರಾಜ್ ಅವರು, ನಮ್ಮ ಜೀವರಾಜ್ ಅಣ್ಣ ಅವರು 56 ಮತಗಳಿಂದ ಗೆದ್ದಿದ್ದಾರೆ ಅನ್ನುವ ಸಮಾಚಾರವನ್ನು, ಶುಭ ಸುದ್ದಿಯನ್ನು ಅವರು ಕೂಡ ನೀಡಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು, ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ, ಇಲ್ಲಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆ ಮಾಡಬಾರ್ದು ಅಲ್ಲಿವರೆಗೂ ಕೂಡ ಒತ್ತಡನ ಹೇರ್ತಾ ಇದ್ದಾರೆ. ಎಲ್ಲೊಂದು ಕಡೆ ಪರಾಭವಗೊಂಡಂಥ ಅಭ್ಯರ್ಥಿ ರಾಜೇಗೌಡರು ಹೈಕೋರ್ಟಿಗೆ ಹೋಗೋದಕ್ಕೆ ಅವ್ರಿಗೆ ಸಮಯವನ್ನು ಕೊಡಬೇಕು ಅನ್ನೋ ಒಂದು ಕುತಂತ್ರವು ಕೂಡ ನಡೀತಾ ಇದೆ ಅನ್ನೋದು ಕೂಡ ಕೇಳ್ತಾ ಇದ್ದೇವೆ. ಆದರೆ ನಾನು ತಮ್ಮ ಮೂಲಕ ಅವರೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಜನರ ಆಶೀರ್ವಾದದಿಂದ ಗೆದ್ದಿರುವಂತಹ ಜೀವರಾಜ್ ಅವರು, ಈಗಾಗಲೇ ಅವ್ರಿಗೆ ಅನ್ಯಾಯ ಆಗಿದೆ. ಕಳೆದ 3 ವರ್ಷ ಅವ್ರ ಶಾಸಕ ಸ್ಥಾನ ಸಿಗದೆ ಅನ್ಯಾಯ ಆಗಿದೆ. ಇನ್ನೂ ಕೂಡ ಅನ್ಯಾಯವನ್ನು ಮುಂದುವರಿಸ್ದೇನೆ ಗೌರವಯುತವಾಗಿ ಜನರ ಆಶೀರ್ವಾದನ, ಜನರ ತೀರ್ಪನ್ನು ಒಪ್ಕೋಬೇಕು. ಅವರಿಗೆ ಮುಂದಿನ 2 ವರ್ಷಗಳ ಕಾಲ ಶಾಸಕರಾಗಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖೇನ ಅವ್ರಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ.